ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ಸ್ಪೈರ್ ಅವಾರ್ಡ್ಗೆ ಸಂಬಂಧಿಸಿದಂತೆ ಶಾಲೆಯ ಬೇಸಿಕ್ ಡೀಟೇಲ್ಸ್ ಅಂದರೆ ರಿಜಿಸ್ಟರ್ಡ್ ಮೇಲ್ ಐ ಡಿ ಮತ್ತು ಅಪ್ಲಿಕೇಶನ್ ನಂಬರ್ನ ಹೇಗೆ ತಿಳ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಯಾವುದಾದ್ರೂ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಯಾವುದಾದ್ರೂ ಸರಿ. ಅಲ್ಲಿ ಸರ್ಚ್ ಬಾರ್ನಲ್ಲಿ ಇನ್ಸ್ಪೈರ್ ಅವಾರ್ಡ್ ಅಂತ ಸರ್ಚ್ ಮಾಡಿ. ಇಲ್ಲಿ ಇನ್ಸ್ಪೈರ್ ಅವಾರ್ಡ್ ಅನ್ನೋ ಲಿಂಕನ್ನು ಕ್ಲಿಕ್ ಮಾಡಿ. ಇದು ಹೋಮ್ ಪೇಜಿಗೆ ಬರುತ್ತೆ. ಇಲ್ಲಿ ನಾವು ಸರ್ಚ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಚೆಕ್ ಯುವರ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಮ್ಮ ರಾಜ್ಯ, ಜಿಲ್ಲೆ ಮತ್ತು ಶಾಲೆ ಹೆಸರನ್ನು ಹಾಕಿದ್ರೆ ನಮ್ಮ ಇನ್ಸ್ಪೈರ್ ಅವಾರ್ಡಿನ ಬೇಸಿಕ್ ಡೀಟೇಲ್ಸು ಗೊತ್ತಾಗುತ್ತೆ ನಮಗೆ. ಡ್ರಾಪ್ ಡೌನು ಈ ವಿಡಿಯೋದಲ್ಲಿ ವಿಸಿಬಲ್ ಇಲ್ಲ, ಬಟ್ ನೀವು ನಿಮ್ಮ ಸಿಸ್ಟಮ್ನಲ್ಲಿ ಟ್ರೈ ಮಾಡಬೇಕಾದ್ರೆ ಡ್ರಾಪ್ ಡೌನ್ ವಿಸಿಬಲ್ ಇರುತ್ತೆ. ಶಾಲೆ ಪಟ್ಟಿಯೇ ಬಂದು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿರುತ್ತೆ. ನಿಮ್ಮ ಶಾಲೆನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಪ್ಲೀಸ್ ಸೆಲೆಕ್ಟ್ ಸ್ಕೂಲ್ ಡ್ರಾಪ್ ಡೌನ್ನಲ್ಲಿ ಹೋಗಿ ನಿಮ್ಮ ಶಾಲೆನ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿ ನಂತರ ಸಬ್ಮಿಟ್ ಕೊಡಿ. ನಿಮಗೆ ನಿಮ್ಮ ಶಾಲೆಯ ಬೇಸಿಕ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಾವು ನೋಡ್ಬೋದು ಶಾಲೆ ಹೆಸರು, ಮುಖ್ಯ ಶಿಕ್ಷಕರ ಹೆಸರು, ಮೊಬೈಲ್ ನಂಬರ್, ರಿಜಿಸ್ಟರ್ಡ್ ಇಮೇಲ್ ಐ ಡಿ ಮತ್ತು ಅಪ್ಲಿಕೇಶನ್ ನಂಬರ್. ಇದಿಷ್ಟು ಮಾಹಿತಿ ಸಿಗುತ್ತೆ ನಮಗೆ. ಈಗ ಈ ಅಪ್ಲಿಕೇಶನ್ ನಂಬರ್ ಬಳಸ್ಕೊಂಡು ನಾವು ಪಾಸ್ವರ್ಡ್ನ ಯಾವ ರೀತಿ ರೀಸೆಟ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.